ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸಿದ್ದರಾಮಯ್ಯನವರನ್ನ ಡಿಕೆ ಶಿವಕುಮಾರ್ ಇವತ್ತು ಭೇಟಿಯಾಗಿ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿಗೆ ತೆರಳುವ ಮುನ್ನ ಸಿದ್ದರಾಮಯ್ಯನವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಕೆ ಸಂಪುಟಕ್ಕೆ ಸೇರಲಿಕ್ಕೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಸಂಪುಟ ಒಂದು ದರ್ಜೆಗೆ ಸೇರಿಸಿಕೊಳ್ಳುವ ನಿಮಿತ್ತವಾಗಿಯೇ ಸಿದ್ದರಾಮಯ್ಯ ನಿವಾಸದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ರು. ಸಂಪುಟ ವಿಸ್ತರಣೆ ಸಲುವಾಗಿಯೇ ದೆಹಲಿಗೂ ಕೂಡ ಡಿಕೆ ಶಿ ಹೋಗ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಮಾಜಿ ಸಿಎಂ, ಹಾಲಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷ ಇವರು ಮೂರೂ ಜನರಿಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಇನ್ನು ದೆಹಲಿ ಅಂಗಳದಲ್ಲೂ ಸಾಕಷ್ಟು ಚರ್ಚೆಗಳಾಗ್ತವೆ. ದೆಹಲಿಗೆ ತೆರಳುವ ಮುನ್ನನೇ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾದರು. ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವ್ರದ್ದು ಒಂದು ಲಿಸ್ಟ್ ಇದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ಲಿಸ್ಟ್ ಇದೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವ್ರದ್ದು ಒಂದು ಲಿಸ್ಟ್ ಇದೆ. ಈ ಮೂರೂ ಲಿಸ್ಟ್ಗಳ ಸಮೇತವಾಗಿ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಹೈಕಮಾಂಡ್ ಚಿತ್ತದಲ್ಲಿ ಏನು ಅಡಗಿದೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರ. ಹಾಗಾಗಿ ಹಾಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷ ಇವರ ಒಂದು ಸಮಾಗಮದ ಜೊತೆಗೆ ದೆಹಲಿ ಅಂಗಳದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಆ ಸಭೆಯ ನಂತರ ಯಾರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, ಜೊತೆಗೆ ಯಾರಿಗೆ ಅವಕಾಶಗಳು ಈಗ ಸಾಕಷ್ಟು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು, 5-6 ಬಾರಿ ಗೆದ್ದಂಥವರೆಲ್ಲ ಇದ್ದಾರಲ್ಲ, ಅವರಿಗೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಭಾರಿ ಕುತೂಹಲಕಾರಿ ಸಂಗತಿ. ಇವತ್ತು ರಾತ್ರಿಯೇ ದೆಹಲಿಗೆ ಸಿಎಂ DK ತಲುಪ್ತಾ ಇದ್ದಾರೆ. ಇವತ್ತು ರಾತ್ರಿಯೇ ಹೋಗ್ತಾರೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಇವರು ಕೂಡ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ನಾಳೆ ಮೊದಲ ಹಂತದ ಚರ್ಚೆಯನ್ನು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತದೆ. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಚರ್ಚೆಯನ್ನು ನಡೆಸುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಸಭೆ ನಡೆಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರ ಸಮ್ಮುಖದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಬಹಳ ಮಹತ್ವದ ಚರ್ಚೆ ಆಗ್ತದೆ. ಆದರೆ ಮಹತ್ವದ ಚರ್ಚೆ ಆದರೂ ಕೂಡ ಒಂದು ಯಾರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದು ನಾಳೆನೇ ಬಹುಶಃ ಡಿಸೈಡ್ ಆಗೋದು ಡೌಟು. ಯಾಕಂದರೆ ಇವರು ನಾಳೆ ಎಷ್ಟೇ ಸಭೆಗಳನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿಯವರು ಬೇಕೇ ಬೇಕು. ಭಾಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಏನು ಫೈನಲ್ ಮಾಡ್ತಾರೆ ಅದೇ ಅಂತಿಮ ಆಗಿರ್ತದೆ. ಯಾಕಂದರೆ ನಾಳೆ ರಾಹುಲ್ ಗಾಂಧಿಯವರ ಅನುಪಸ್ಥಿತಿ ಇರೋದ್ರಿಂದ ನಾಳೆನೇ ಸಂಪುಟ ಪುನರಚನೆ ಬಗ್ಗೆ ಎಲ್ಲವೂ ಫೈನಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇನ್ನು ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಇರ್ಬೋದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ DK ಶಿವಕುಮಾರ್, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಅಲ್ಲಿ ಹೋಗಿ ಸಭೆಯನ್ನು ಮಾಡಿದ್ರೂ ಕೂಡ ನಾಳೆನೇ ಎಲ್ಲವೂ ಫೈನಲ್ ಆಗಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅದ್ರ ಮೇಲೇ ಎಲ್ಲವೂ ಕೂಡ ನಿರ್ಣಯ ಆಗಿರ್ತದೆ. ಹಾಗಾಗಿ ಈ ಸಭೆ ಮತ್ತೆ ಇದರ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂಗೆ ಮತ್ತೊಂದು ಸುತ್ತಿನ ಸಭೆ ರಾಹುಲ್ ಗಾಂಧಿ ಸಮ್ಮುಖದಲ್ಲೂ ಕೂಡ ಆಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅದೇ ಫೈನಲ್ ಆಗಿರ್ತದೆ. ಇನ್ನು ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು, ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ನಮಗೆ ಒಂದು ಅವಕಾಶ ಕೊಡಬೇಕು, ಕೊಟ್ಟವರಿಗೆ ಮತ್ತೆ ಮತ್ತೆ ಅವಕಾಶ ಕೊಟ್ಟರೆ ನಾವು ಯಾವಾಗ ಸಚಿವರಾಗೋದು ಅಂತ ಸಾಕಷ್ಟು ಈಗ ಹೈಕಮಾಂಡ್ಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಆಗ್ರಹಿಸಿದ್ದಾರೆ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರು CM ಆಗಿದ್ದಾಗಲೂ ಸಾಕಷ್ಟು ಸಮಾನ ಮನಸ್ಕರು ವಿಧಾನಸೌಧದಲ್ಲೇ ಸಭೆಗಳನ್ನು ಮಾಡಿದರು. ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಸೇರಿದಂತೆ ಸಾಕಷ್ಟು ಜನ ಸಮಾನ ಮನಸ್ಕರು ಸಭೆಯನ್ನು ಮಾಡಿ ಹೈಕಮಾಂಡ್ಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ
ಆಮಿಷಗಳನ್ನು ಒಡ್ಡಿ ಕರ್ಕೊಂಡ್ಬಂದಿದ್ರು. ಲಕ್ಷ್ಮಣ್ ಸವದಿ, ಶಿವಲಿಂಗೇಗೌಡರು, ಹೀಗೆ ಅನೇಕ ಜನ ಬೇರೆ ಬೇರೆ ಪಕ್ಷದಿಂದ BJP JDSನಿಂದ ಬಂದವರಿಗೆ ಏನಾದರೂ ಅವಕಾಶ ಸಿಗ್ತದಾ? ಇನ್ನು ಬಹಳ ಕುತೂಹಲಕಾರಿ ಸಂಗತಿ ಏನು ಅಂದರೆ, ಮಹಿಳಾ ಕೋಟದಡಿ ಯಾರಿಗೆ ಅವಕಾಶ ಸಿಗ್ತದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಆಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಆದರೆ ಈ ಬಾರಿ ಯಾರಿಗೆ, ಹೊಸ ಮುಖಗಳಿಗೆ ಏನಾದರೂ ಅವಕಾಶ ಕೊಡ್ತಾರಾ, ಅಥವಾ ಲಕ್ಷ್ಮಿಗೆ ಮತ್ತೆ ಆ ಒಂದು ಮಂತ್ರಿ ಭಾಗ್ಯ ಒದಗಿ ಬರ್ತದಾ? ಇದು ಕೂಡ ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರ. ಯಾಕಂದರೆ ಈಗೇನು DK ಶಿವಕುಮಾರ್ ಸೇರಿದಂತೆ 13 ಜನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರಲ್ಲ, ಜಾತಿ ಆಧಾರದ ಮೇಲೆ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಮುದಾಯವಾರು, ಕ್ಷೇತ್ರವಾರು ಈ ಸಲ ಒಂದು ಅಳದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ DK ಸಂಪುಟಕ್ಕೆ ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಕ್ಕಲಿಗ, ಲಿಂಗಾಯತ, ಕುರುಬ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ, ಕ್ರಿಶ್ಚಿಯನ್, ಹೀಗೆ ಜಾತಿ ಆಧಾರದಲ್ಲಿ DK ಶಿವಕುಮಾರ್ ಸೇರಿದಂತೆ 13 ಜನ DK ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಉಳಿದಿರುವಂಥದ್ದು ಎಷ್ಟು? 20 ಸೀಟು. 20 ಸೀಟಿಗೆ 70ಕ್ಕಿಂತ ಹೆಚ್ಚು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಟವೆಲ್ ಹಿಡ್ಕೊಂಡು ರೆಡಿಯಾಗಿದ್ದಾರೆ. ಆದರೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಒಂದು ದೊಡ್ಡ ಕುತೂಹಲ. ಇವತ್ತು ರಾತ್ರಿಯೇ ಈ ಒಂದು ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲಿಕ್ಕೆ CM DK ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಇರ್ಬೋದು, KPCC ಅಧ್ಯಕ್ಷ BK ಹರಿಪ್ರಸಾದ್ ದೆಹಲಿ ಪ್ರಯಾಣವನ್ನು ಮಾಡ್ತಾರೆ. ದೆಹಲಿ ಪ್ರಯಾಣವನ್ನು ಮಾಡಿ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ. ಫೈನಲ್ ಆಗಿ ರಾಹುಲ್ ಗಾಂಧಿಯವ್ರ ಜೊತೆನೂ ಮತ್ತೊಂದು ಸುತ್ತಿನ ಸಭೆ ಆಗಲೇಬೇಕು. ರಾಹುಲ್ ಗಾಂಧಿಯವರ ಜೊತೆ ಸಭೆ ಆದಮೇಲೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಹಾಡುವಂತಹ ಸಾಧ್ಯತೆ ಇರ್ತದೆ. ಯಾಕಂದರೆ ಇನ್ನು ಉಳಿದಿರುವಂಥದ್ದು ಕೇವಲ 1.5 ವರ್ಷ. ಈ 1.5 ವರ್ಷದಲ್ಲಿ ನಮಗೊಂದು ಅವಕಾಶ ಕೊಡಿ, ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಸಾಕಷ್ಟು ಸಚಿವಾಕಾಂಕ್ಷಿಗಳಂತೂ ಸಾಕಷ್ಟು ಜನ ಇದ್ದಾರೆ. ಈಗ ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ರಲ್ಲ, ಅವರು ಅಗೇನ್ DK ಸಂಪುಟದಲ್ಲೂ ಸಚಿವರಾಗಲಿಕ್ಕೆ ಈಗ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಪ್ರತಿಭಟನೆಗಳು ಕೂಡ ಈಗ ನಡೀತಾ ಇದ್ದಾವೆ. ಜಮೀರ್ ಅಹಮದ್ನ ಯಾಕೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿಲ್ಲ ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿದರು. HK ಪಾಟೀಲ್, ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿದ್ದರು, ಅವರಿಗೊಂದು ಅವಕಾಶ ಕೊಡಿ ಅಂತ. ಮತ್ತು ಪ್ರಸಾದ್ ಅಬ್ಬಯ್ಯ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಮಹಿಳಾ ಕೋಟದಡಿ ಯಾರಿಗೆ ಅವಕಾಶ ಸಿಗ್ತದೆ? ಹೀಗೆ ಅನೇಕ ಗೊಂದಲಗಳಿದ್ದಾವೆ, ಕುತೂಹಲಗಳಿದ್ದಾವೆ. ಕುತೂಹಲದ ನಡುವೆ ಅಚ್ಚರಿಯ ಒಂದು ಸಚಿವರು ಯಾರಾಗ್ಬೋದು, ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಇನ್ನೊಂದೆರಡು ದಿನದಲ್ಲಿ ಎಲ್ಲವೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಇದೆ.